ಹಾಲಾಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಹಾಲಿನ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಸೊ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ ಸದಾನಂದಮಯ್ಯ ಅವರು ಮತ್ತು ಜುಬೇನ್ ಅವರು. ಬನ್ನಿ, ಈಗ ಅವರ ಪರೀಕ್ಷೆ ಕೂಡ ಮುಗಿದಿದೆ. ಯಾವ್ಯಾವ ರೀತಿ ಪರೀಕ್ಷೆ ಮಾಡಿದ್ರು, ಮತ್ತೇನು ರಿಸಲ್ಟ್ ಬಂದಿದೆ ಕೇಳೋಣ. ಜುಬೇನ್ ಅವರೇ, ಬೇರೆ ಒಂಥರ ಟೆಸ್ಟ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ಇದೊಂದು ಪ್ಯಾಕೆಟ್, ನಾವು ಬ್ರ್ಯಾಂಡ್ ಹೇಳ್ತಾ ಇಲ್ಲ ಫಾರ್ ಸೇಫ್ಟಿ ರೀಸನ್ಸು. ಯಾವ್ದು ನಾವು ಹೇಳಿದ ಪ್ರಕಾರ ಇಟ್ ಇಸ್ ನಾಟ್ ಅ ಫಾಲ್ಟ್ ಫೈಂಡಿಂಗ್ ಮಿಷನ್, ಇಸ್ ಅ ಫ್ಯಾಕ್ಟ್ ಫೈಂಡಿಂಗ್ ಮಿಷನ್. ನಮಗೆ ಸಿಕ್ಕಿದಂತೂ ನಾವು ಒಂದು ಪ್ಯಾಕೆಟ್ ಮಿಲ್ಕ್, ಇಟ್ ಇಸ್ ನಾಟ್ ಅ ವೆಲ್ ನೋನ್ ಬ್ರ್ಯಾಂಡ್. ನಮಗೆ ಇದು ಹೋಟೆಲ್ ಯೂಸ್ ಮಾಡೋ ಥರ ಒಂದು ಪ್ಯಾಕೆಟ್ ಮಿಲ್ಕೇ ನಾವು ತೊಗೊಂಡಿದ್ದೇವೆ. ಸೊ ಇದರಲ್ಲಿ ಬಂದ್ಬಿಟ್ಟು ಇದು ನಮಗೆ ವೈಟ್ನೆಸ್ ಜಾಸ್ತಿ ಬರಬೇಕು ಅಂತ ಒಂದು ಯೂರಿಯಾ ಇಲ್ಲ ಥಿಕನಿಂಗ್ ಜಾಸ್ತಿ ಬರಬೇಕು ಅಂದರೆ ಯೂರಿಯಾ ಆ್ಯಡ್ ಮಾಡ್ತಾರೆ. ಸೊ ಯೂರಿಯಾ ಆ್ಯಡ್ ಮಾಡೋದ್ರಲ್ಲಿ ಎರಡು ಬೆನಿಫಿಟ್ ಇದೆ. ಒಂದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸ್ತದೆ ಫಸ್ಟು. ಸೆಕೆಂಡು ಒಂದು ತುಂಬ ಟೈಮ್ಗೆ ಅದೇನು ಪ್ರಾಬ್ಲಮ್ ಆಗೋ ಥರ ಇರಲ್ಲ. ಪ್ಲಸ್ ನಾವು ಟೀ ಕಾಫಿ ಕುಡಿಯುವಾಗ ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ ಮೌತ್ನಲ್ಲಿ, ಒಂದು ಥಿಕ್ಕಿನಿಂಗ್ ಫೀಲಿಂಗ್ ಬರುತ್ತೆ. ಬಟ್ ಅಫ್ಕೋರ್ಸ್ ಯೂರಿಯಾ ಇಸ್ ನಾಟ್ ಗುಡ್ ಫಾರ್ ದ ಬಾಡಿ. ಇಟ್ ಈಸ್ ಅ ಫರ್ಟಿಲೈಸರ್, ನಾವು ಗಿಡಕ್ಕೆ ಹಾಕೋದು ಫರ್ಟಿಲೈಸರ್, ಅದು ಕುಡಿಯೋಕ್ಕೆ ಸರಿ ಇಲ್ಲ. ಆ್ಯಂಡ್ ಸೊ ಅದನ್ನು ಟೆಸ್ಟ್ ನಾವು ಒಂದು ಯೂರಿಯಾ ಕಿಟ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಯೂರಿಯಾ ಕಿಟ್ಟಲ್ಲಿ ನಾವು ಪ್ರಾಡಕ್ಟ್ನಲ್ಲಿ ಯು ಕ್ಯಾನ್ ಸಿ ದ ಮಿಲ್ಕ್ ಇಸ್ ಪ್ಯೂರ್ ವೈಟ್ ಅಂತಿದೆ. ಯೂರಿಯಾ ಕಿಟ್ ಆ್ಯಡ್ ಮಾಡುವಾಗ ಅದು ಪ್ಯಾರಾಡೈಮಿಥೈಲ್ ಅಮಿನೋ ಬೆಂಜಾಲ್ಡಿಹೈಡ್ ಅಂತ ಒಂದು ರಿಯೇಜೆಂಟ್ ಬರುತ್ತೆ. ಸೊ ಆ ರಿಯೇಜೆಂಟ್ನ ನಾವು ಆ್ಯಡ್ ಮಾಡೋದು ಒಂದು ಇದರಲ್ಲಿ, ಇಫ್ ಯೂರಿಯಾ ಇಸ್ ಪ್ರೆಸೆಂಟ್ ಇಟ್ ವಿಲ್ ಟರ್ನ್ ಯೆಲ್ಲೋ ಕಲರ್. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ದ ಅದರ್ ನೆಕ್ಸ್ಟ್ ಬ್ರ್ಯಾಂಡ್. ಅಂದರೆ ಇದು ಲೂಸ್ ಮಿಲ್ಕ್ ಆದರೆ ಇದು ಆ್ಯಕ್ಚುಲಿ ಪ್ಯಾಕೆಟ್ ಮಿಲ್ಕು. ಅಂದರೆ ಇದು ಕರ್ನಾಟಕಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ, ಇದು ಬೇರೆ ಕಡೆಯಿಂದ ಬಂದಿದೆ. ಪ್ಲಸ್ ಇಟ್ ಈಸ್ ನಾಟ್, ನಾನು ಮನೆಗಳಂತೂ ಯಾವುದು ನೋಡಲಿಲ್ಲ, ಇಟ್ ಈಸ್ ಅ ಚೀಪರ್ ವೆರೈಟಿ ಆಫ್ ಮಿಲ್ಕ್. ಅಂದರೆ ನೀವು ಚೀಪರ್ ಕಾಸು ತೊಗೊಂಡು ಕೊಟ್ಬಿಟ್ಟು ತೊಗೊಳ್ಳೋದು ಯೂರಿಯಾ ತೊಗೊಳ್ತಾ ಇದ್ದೀರ ಅಂತ ಒಂದು ಕನ್ಕ್ಲೂಷನ್ ನಾವು ಡ್ರಾ ಮಾಡ್ಕೋಬೋದು. ಯು ಕ್ಯಾನ್ ಸಿ ನಾವು ಕಡಿಮೆ ಬೆಲೆಗೆ ಹಾಲು ಸಿಗ್ತಾ ಇಲ್ಲ, ಕಡಿಮೆ ಬೆಲೆ ಯೂರಿಯಾ ಸಿಗ್ತಾ ಇದೆ ಅಂತೀರಿ. ಹೌದೌದು, ಕರೆಕ್ಟ್. ಸೊ ಇದು ಪ್ಯಾಕೆಟ್ ಮಿಲ್ಕ್ ಸ್ಯಾಂಪಲ್. ಇದು ನಾವು ಇದರಲ್ಲಿ ವಿ ಆರ್ ಟೇಕನ್ ದ ಮಿಲ್ಕ್, ಅದರಲ್ಲಿ ನಾವು ಯೂರಿಯಾ ಡಿಟೆಕ್ಷನ್ ಕಿಟ್ದು ರಿಯೇಜೆಂಟ್ ಆ್ಯಡ್ ಮಾಡಿದ್ವಿ, ಪ್ಯಾರಾಡೈಮಿಥೈಲ್ ಅಮಿನೋ ಬೆಂಜಾಲ್ಡಿಹೈಡ್. ಯೂರಿಯಾ ಇದ್ದರೆ ಅದರಲ್ಲಿ ಯೆಲ್ಲೋ ಕಲರ್ ಯು ಕ್ಯಾನ್ ಸಿ. ನಾವು ಏನು ಮಾಡಿದ ಥರ ಮ್ಯಾಜಿಕ್ ಏನು ಮಾಡಲಿಲ್ಲ, ಸ್ಯಾಂಪಲ್ ತೊಗೊಂಡು ರಿಯೇಜೆಂಟ್ ಆ್ಯಡ್ ಮಾಡಿ ಸ್ವಲ್ಪ ವಾರ್ಮ್ ಮಾಡಿದ್ದೀವಿ. ಅಷ್ಟರಲ್ಲಿ ಯು ಕ್ಯಾನ್ ಸಿ ಇಟ್ ಇಸ್ ವೆರಿ ಕ್ಲಿಯರ್ಲಿ. ಸೊ ಇಂಥ ಹಾಲು ದೇಹಕ್ಕೆ ಸೇರಿದ್ರೆ ಏನಾಗುತ್ತೆ ಸರ್? ಸೊ ಇದರಲ್ಲಿ ನಮಗೆ ಯೂರಿಯಾ ಇಸ್ ಬೇಸಿಕ್ಲಿ ಅ ವೇಸ್ಟ್ ಪ್ರಾಡಕ್ಟ್. ನಮ್ದು ಬಾಡಿಯಿಂದ ಯೂರಿಕ್ ಆಸಿಡ್ ಇಟ್ ಇಸ್ ಎಕ್ಸ್ಕ್ರೀಟೆಡ್. ಸೊ ನಾವು ಎಕ್ಸ್ಕ್ರೀಟ್ ಆಗಿರೋ ಪ್ರಾಡಕ್ಟ್ನ ನಾವು ರೀಸೈಕಲ್ ಮಾಡ್ತಾ ಇದ್ದೀವಿ ಅಂತ ಒಂದು ಲೈಟರ್ ಸೈಡ್ನಲ್ಲಿ ಹೇಳ್ಬೋದು. ನಿಜ ನಿಜ ನಿಜ. ಯೂರಿಯಾದಲ್ಲಿ ಅಮೋನಿಯಾ ಇರೋದ್ರಿಂದ ಸಾಮಾನ್ಯವಾಗಿ ಇದನ್ನು ಈ ಥರದ್ದು ನಿಮಗೆ ಕುಡಿತಾ ಇದ್ದರೆ ಕಿಡ್ನಿ ಫೇಲ್ ಆಗುತ್ತೆ ಫಸ್ಟು. ಕರೆಕ್ಟ್. ಇದರಿಂದ ಅಮೋನಿಯಾ ಇರೋದ್ರಿಂದ, ಈಗ ಯೂರಿಯಾದಲ್ಲಿ ಒಂದು ಇಂಗ್ರೀಡಿಯೆಂಟ್ ಅಮೋನಿಯಾ. ಅಮೋನಿಯಾ ಹಾಕಿದಲ್ಲಿ ಏನೇನು ಯೂಸ್ ಮಾಡಿದ್ರು ಅಲ್ಲೆಲ್ಲ ಈ ಪ್ರಾಬ್ಲಮ್ ಬರ್ತದೆ, ಕಿಡ್ನಿ ಪ್ರಾಬ್ಲಮ್ ಬರ್ತದೆ. ಸೊ ಅದರಿಂದ ಯೂರಿಯಾ ಹಾಕಿದ್ದು ಯೂಸ್ ಮಾಡಲೇಬಾರ್ದು ಯಾರು. ಸೊ ಇಂಥ ವಸ್ತುಗಳು ಮೊದಲು ದೂರ ಇಡಬೇಕಾಗತ್ತೆ. ಓಕೆ. ಇದರಲ್ಲೂ ನಮಗೆ ಆ್ಯಕ್ಚುಲಿ ಈ ಪ್ರಾಡಕ್ಟು ನಾವು ನೋಡಿದ ತಕ್ಷಣವೇ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಇನ್ಫ್ಯಾಕ್ಟ್ ನಾವು ಹೋಟೆಲ್ಸಲ್ಲೂ ನಾವು ಇದು ಟೀ ಕಾಫಿ ಕುಡಿಯುವಾಗಲೇ ನಮ್ಗೆ ಗೊತ್ತಾಗುತ್ತೆ, ಒಂದು ಫೀಲಿಂಗ್, ಒಂದು ಥಿಕ್ ಫೀಲಿಂಗ್ ಇರುತ್ತೆ ನಾವು ಬಾಯಲ್ಲಿ ಹಾಕಿದ ತಕ್ಷಣ. ಇಲ್ಲ ಪ್ರಾಡಕ್ಟ್ ನಾವು ನೋಡುವಾಗಲೇ ನಮ್ಗೆ ಅನಿಸುತ್ತೆ ಇದು ಒಂದು ಎಕ್ಸ್ಟ್ರಾ ವೈಟ್ ಒಂದು ಎಫೆಕ್ಟ್ ಬರುತ್ತೆ ಅದರಲ್ಲಿ. ಪ್ಲಸ್ ಅದು ಒಂದು ಹೆವಿ ಫೀಲಿಂಗ್ ಬರುತ್ತೆ, ನಾವು ಬಾಯಲ್ಲಿ ಹಾಕಿದ ತಕ್ಷಣ ಒಂಥರ ವೆಯ್ಟ್ ಹೆವಿ ಫೀಲಿಂಗ್ ಥರ ಬರುತ್ತೆ. ಸೊ ಇದರಲ್ಲಿ ಎರಡರಲ್ಲೇ ನಮಗೆ ಇನ್ಫ್ಯಾಕ್ಟ್ ವಿಸಿಬ್ಲಿ ಇಟ್ ಸೆಲ್ಫ್ ನಮಗೆ ಕನ್ಕ್ಲೂಡ್ ಮಾಡ್ಬೋದು ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ಲ್ಯಾಬಿಗೆ ಬಂದಾಗಿದ್ಮೇಲೆ ಕನ್ಫರ್ಮ್ ಆಗುತ್ತೆ ನಾವು ಈಗ ಮಾಡಿದ್ದು. ಇಂಥ ವಸ್ತುಗಳ ಬಗ್ಗೆ ಕೊನೆಯದಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ವೀಕ್ಷಕರಿಗೆ? ಸೊ ಇದರಲ್ಲಿ ವಿ ಕ್ಯಾನ್ 3 ಥಿಂಗ್ಸ್, 3 ಮೆಸೇಜ್ ನಮಗೆ ಕನ್ಸ್ಯೂಮರ್ಗೆ ಕೊಡ್ಬೋದು. ದಿ ಫಸ್ಟ್ ಮೆಸೇಜ್ ಇಸ್ ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್. ಅದೇ ನಿಮಗೆ ನೀವೊಂದು ಪ್ರಾಡಕ್ಟ್, ಯಾವುದಾದ್ರೂ ಒಂದು ಪ್ರಾಡಕ್ಟ್ ತೊಗೊಳ್ಳಿ, ಒಂದು ಸ್ವೀಟ್ ತೊಗೊಳ್ಳಿ, ಇಲ್ಲಾಂದರೆ ಒಂದು ಫಲಹಾರ ತೊಗೊಳ್ಳಿ, ಇಲ್ಲ ಒಂದು ಫುಡ್ ಐಟಮ್, ಒಂದು ಪ್ಯಾಕೇಜ್, ಅದರಲ್ಲಿ ನಿಮಗೆ ಯು ಶುಡ್ ರಿಲೈ ಆನ್ ಯುವರ್ ಸೆನ್ಸ್ ಆಫ್ ಸೈಟ್ ಆ್ಯಂಡ್ ಸ್ಮೆಲ್. ಅದರಲ್ಲೇ ನಿಮಗೆ ಫಸ್ಟ್ ಸೈನ್ಸ್ ಬರುತ್ತೆ. ಈಗ ಒಂದು ಸ್ವೀಟ್ ಐಟಮಲ್ಲಿ ನೀವು ತುಂಬ ಕಲರ್ ನೋಡಿರ್ತೀರ, ಎಕ್ಸ್ಟ್ರಾ ಕಲರ್ ನೋಡಿರ್ತೀರ, ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ಅ ಪರ್ಮಿಟೆಡ್ ಕಲರ್. ಅದು ನಾವು ನಮ್ಮ ಪರ್ಮಿಟೆಡ್ ಲೆವೆಲಿಂದ ಜಾಸ್ತಿ ಇದೆ ಅಂತ ನಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಈಗ ಅದೇ ಥರ ನಾವು ಹಾಲು ತೊಗೊಂಡ್ರೆ ಒಂದು ಎಕ್ಸ್ಟ್ರಾ ಥಿಕ್ನೆಸ್ಸು, ಇಲ್ಲ ಒಂದು ಎಕ್ಸ್ಟ್ರಾ ವೈಟ್ನೆಸ್ಸು, ಇಲ್ಲ ಎಷ್ಟು ದಿನ ಅಲ್ಲಿಟ್ರೂ ಇಟ್ ಇಸ್ ನಾಟ್ ಪ್ಯಾಸ್ಚರೈಸ್, ಸ್ಟಿಲ್ ಅದು ಏನೂ ಆಗ್ತಾ ಇಲ್ಲ, ಹಂಗೇ ಇದೆ. ಇಲ್ಲ ಎಕ್ಸ್ಟ್ರಾ ನಮ್ಮ ಕರ್ಡ್ಗೆ ಇಲ್ಲ ನಮ್ಮ ಮೊಸರಿಗೆ ಒಂದು ಎಕ್ಸ್ಟ್ರಾ ಥಿಕ್ನೆಸ್ ಫೀಲಿಂಗ್ ಆಗ್ತಾ ಇದೆ. ಸೊ ಇದರಲ್ಲಿ ನಮ್ಮ ಕಾಮನ್ ಸೆನ್ಸ್ನಲ್ಲೇ ನಮಗೆ ಗೊತ್ತಾಗುತ್ತೆ ಇಸ್ ಇಟ್ ಅ ಗುಡ್ ಪ್ರಾಡಕ್ಟ್. ಸೊ ಎಲ್ಲದನ್ನು ಕೂಡ ಈ ಕೊಳ್ಳೋರ ಮೇಲೆ ಡಿಪೆಂಡ್ ಆಗಿದೆ. ಅದು ಒಂದೇ ಜನರಲ್ ನಾಲೆಡ್ಜ್ ಇರಬೇಕು ಅಂತ. ಕರೆಕ್ಟ್, ಇದ್ದೇ ಇರಬೇಕು. ಕನ್ಸ್ಯೂಮರ್ ಅವೇರ್ನೆಸ್ ಜಾಸ್ತಿ ಆದ್ರೆ ಈ ಥರ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ನಿಜ ನಿಜ. ನನ್ನನ್ನು ಕೇಳಿದ್ರೆ ಎಲ್ಲದಕ್ಕಿಂತ ಮುಂಚೆ ಪಬ್ಲಿಕ್ಕು ಈ ಥರ ಐಟಮ್ ತಗೊಳ್ಬೇಕಾದ್ರೆ ನಿಮಗೆ ಬ್ರ್ಯಾಂಡೆಡ್ ಇದ್ದರೆ ಸಾಮಾನ್ಯ 90% ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಅದಲ್ಲದೆ ಬ್ರ್ಯಾಂಡ್ ಜೊತೆಯಲ್ಲಿ ನೀವು ಚೀಪ್ ಅಂತೇಳಿ ಯಾವತ್ತಕ್ಕೂ ಹೋಗಬೇಡಿ. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹಾಲು 26 ರೂಪಾಯಿ ಇದೆ. ಇವಾಗ
20 ರೂಪಾಯಿಗೆ ಯಾರು ಕೊಡ್ತಾರೆ ಅಂದರೆ ಯಾಕೆ ಕೊಡ್ತಾರೆ ಅಂತ ನೀವು ಫಸ್ಟ್ ಆಲೋಚನೆ ಮಾಡಬೇಕು. ಅದೇ ಥರ ನಿಮಗೆ ಕೋವಾ ನಿಮಗೆ ಚೀಪ್ ವೆರೈಟಿ ಕೋವಾ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಯಾಕೆ ಅವ್ರು ಹೇಗೆ ಕೊಡ್ತಾರೆ, ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಿಮಗೆ 1 ಲೀಟ್ರ್ ಹಾಲಿಗೆ 300 ಗ್ರಾಮ್ ನಿಮಗೆ ಕೋವಾ ಬರುವಾಗ ನಿಮಗೆ 180ಕ್ಕೆ 150ಕ್ಕೆ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ. ಅದೇ ಥರ ಮಿಲ್ಕು ಅಷ್ಟೇ 26 ರೂಪಾಯಿ ಅಂದರೆ 26 ರೂಪಾಯಿಗಿಂತ ಕಮ್ಮಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದನ್ನು ನೀವು ಚೀಪ್ ಅಂತ ಹೇಳ್ಬಿಟ್ಟು ಯಾವತ್ತೂ ಅದು ಕೈ ಹಾಕಬೇಡಿ. ಓಕೆ. ಸೊ ಈಗ ಮನೆಯಲ್ಲಿ ಈಗ ತೊಗೊಂಡಿರುವಂಥ ಹಾಲನ್ನೇ ಸಂರಕ್ಷಿಸಿ ಇಡೋದು ಜೊತೆಗೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದು ಹೇಗೆ ಸರ್? ಇದರಲ್ಲಿ ಆವಾಗ ಯಾರೊಬ್ಬರು ಕ್ವಶನ್ ಕೇಳಿದ್ರು, ಅಂದರೆ ಆ ಅಂಗಡಿಗೆ ಹೋಗಿ ಕೇಳಿದವಾಗ ಅದು ಯಾವತ್ತು ಬಂದದ್ದೋ ಎಷ್ಟೊತ್ತಿಗೆ ಬಂದದ್ದೋ ಗೊತ್ತಿಲ್ಲ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಇದೊಂದು ಕ್ವಶನ್ ಅಂದರೆ ಹೊರಗಡೆ ನಿಮಗೆ ಎಲ್ಲಿ ನಾವು ಹಾಲು ತೊಗೊಳ್ತಾರೋ ಪ್ರಾಬ್ಲಮ್ ಹೌದು. ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರದ್ದನ್ನು ಚೆಕ್ ಮಾಡೋದಕ್ಕಿಂತ ಹಾಲು ತೊಗೊಂಬಂದ ತಕ್ಷಣ ಫಸ್ಟ್ ಕಾಯಿಸ್ಬಿಟ್ಟು ಒಂದು 2 ಗಂಟೆ ಆದಮೇಲೆ ಫ್ರಿಜ್ಜಲ್ಲಿ ಇಡುವ ಅಭ್ಯಾಸ ಮಾಡ್ಕೋಬೇಕು. ಸಾಮಾನ್ಯವಾಗಿ ಬೆಂಗಳೂರು ವೆದರ್ಗೆ ಅಂದರೆ 24-26 ಡಿಗ್ರಿ ನಮ್ಮದು ದಾಟೋರವರೆಗೆ ನಿಮಗೆ ಸಾಮಾನ್ಯ ಹಾಳಾಗೋದಿಲ್ಲ. ಅಂದರೆ ಬೆಳಿಗ್ಗೆ ಇಟ್ಟದ್ದು ನಿಮಗೆ ಸಾಯಂಕಾಲದವರೆಗೂ 4:30-5 ಗಂಟೆವರೆಗೂ ಬರ್ತದೆ, ಆಮೇಲೆ ಹಾಳಾಗೋ ಚಾನ್ಸಸ್ ಇರ್ತದೆ. ಸಮ್ಮರಲ್ಲಿ ಅಂದರೆ ನಿಮಗೆ ಸಾಮಾನ್ಯವಾಗಿ 35 ಡಿಗ್ರಿ ನಿಮಗೆ ಟೆಂಪ್ರೇಚರ್ ಇದ್ದು ಸಪೋಸ್ ನಿಮಗೆ ಹ್ಯೂಮಿಡಿಟಿ 60-65% ಇದ್ದರೆ ಆವಾಗ ಮ್ಯಾಕ್ಸಿಮಮ್ 6 ಅವರ್ಸ್, ಅದ್ರ ಮೇಲೆ ನಿಮ್ಗೆ ಟೈಮೇ ಇಲ್ಲ ನನ್ನ ಪ್ರಕಾರ. ನೀವು ಕಲೆಕ್ಟ್ ಮಾಡಿ, ಯಾಕಂದ್ರೆ ಏನಾಗತ್ತೆ ಅಂದರೆ ನಿಮಗೆ ಅಂಗಡಿಗೆ ಬರೋದಕ್ಕೆ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ಅದು 1 ದಿನದ 2 ದಿನದ, ಸಾಮಾನ್ಯವಾಗಿ ಡೈರಿಯವರು 2 ದಿನ ಇಟ್ಕೊಳ್ತಾರೆ. ಅಂದರೆ ಇವತ್ತು ಹಾಲು ಪ್ರೊಕ್ಯೂರ್ ಮಾಡಿದ್ರೆ ನಿಮಗೆ 3rd ಡೇ ನಿಮಗೆ ಬರುತ್ತೆ. ಅಂಗಡಿಗೆ ಬರುವಾಗ 3 ದಿನ ಆಗುತ್ತೆ. ಅದನ್ನು ಪ್ರೋಸೆಸ್ ಮಾಡಿ ಅವರು ಕಲೆಕ್ಟ್ ಮಾಡಿ ತಿರ್ಗಾ ಹೋಮೋಜಿನೈಸ್ ಮಾಡಿ ಅದರಲ್ಲಿ ಬೇಡದಿದ್ದ ಅಂಶ ತೆಗೆದುಬಿಟ್ಟು ಅವರು ಕ್ರೀಮ್ ತೆಗೆದು ಸಪ್ರೇಟ್ ಮಾಡ್ತಾರಲ್ಲ ಅದೆಲ್ಲ ಮಾಡಿಬಿಟ್ಟು ನಿಮ್ಮ ಈ ಸ್ಕಿಮ್ ಮಿಲ್ಕ್ ಹಾಕೋದು ಅಥವಾ ಮಿಲ್ಕ್ ಪೌಡ್ರ್ ಹಾಕೋದು SNF ಮೇಂಟೈನ್ ಮಾಡಲಿಕ್ಕೆ ಇದೆಲ್ಲ ಮಾಡಿರ್ಲಿಕ್ಕೆ ನಿಮಗೆ ಯೂಶ್ವಲಾಗಿ 2 ದಿನ ಬೇಕು. ಸಾಮಾನ್ಯವಾಗಿ 2 ರಿಂದ 3 ದಿನ, ಅಂದರೆ 3ನೇ ದಿನಕ್ಕೆ ಗ್ಯಾರಂಟಿ ಸಿಗುತ್ತೆ. ಆದ್ದರಿಂದ ಬಂದ ತಕ್ಷಣ ಕಾಸ್ಬಿಟ್ಟು ಒಂದು 2 ಗಂಟೆ ಒಳಗೆ ತಣ್ಣಗಾದ ತಕ್ಷಣ ನೀವು ಫ್ರಿಜ್ಜಲ್ಲಿ ಇಡೋದು ಅಭ್ಯಾಸ ಮಾಡ್ಕೊ. ಓಕೆ. ಅಲ್ಲ, ಕೆಲವೊಂದು ಮನೆಯಲ್ಲಿ ಈಗ 1 ಲೀಟರ್ ತೊಗೊಳ್ಳುವಂಥವ್ರು 1.5 ಲೀಟರ್ 2 ಲೀಟರ್ ತೊಗೊಂಬಿಟ್ರು ಅಂದ್ಕೊಳ್ಳಿ, ಉಳಿದಿರೋ ಹಾಲನ್ನು ಏನು ಮಾಡಬೇಕು? ನಿಮಗೆ ಅಕಸ್ಮಾತಾಗಿ ಈಗ ಹಾಲು ನೀವು ಫ್ರಿಜ್ಜಲ್ಲಿ ಇಟ್ಟರು ನನ್ನ ಪ್ರಕಾರ 2 ದಿನದ ಮೇಲೆ ಅದು ಶೆಲ್ಫ್ ಲೈಫ್ ಇಲ್ಲ, 2 ದಿನಕ್ಕೆ ಹಾಳಾಗುತ್ತೆ ಹಾಲು ಇದ್ರೂ. ಓಕೆ. ಸೊ ಅದಕ್ಕೆ ನಾವೆಲ್ಲ ಎಕ್ಸೆಪ್ಷನ್ಸ್ ಇದೆ. ಈಗ ನಂದಿನಿ ಗುಡ್ ಲೈಫ್ ಅಲ್ಲ, ಅದು ಬೇರೆ ಅದು ನಿಮಗೆ ಆ್ಯಕ್ಚುಲಾಗಿ ಸ್ಟರ್ಲೈಸ್ ಅದು ಬಿಟ್ಬಿಟ್ಟು ರೆಗ್ಯುಲರ್ ಮಿಲ್ಕ್ ಆದರೆ ಸಪೋಸ್ ನೀವು ಯೂಸ್ ಮಾಡೋದಿಲ್ಲ ಅಂತ ಗೊತ್ತಾದ್ರೆ ನಾನು ಹೇಳಿದ್ನಲ್ಲ 2 ಗಂಟೆ ಆದಮೇಲೆ ನೀವು ಫ್ರಿಜ್ಜಿನ ಕಂಪಾರ್ಟ್ಮೆಂಟ್ ಇಡೋ ಬದಲು ನೀವು ಡೀಪ್ ಫ್ರೀಜಲ್ಲಿ ಇಟ್ಬಿಡಿ, ಗಟ್ಟಿ ಆಗುತ್ತೆ. ಬಟ್ ನಿಮ್ಗೆ ಯಾವಾಗ ಯೂಸ್ ಮಾಡ್ತೀರೋ ಅದಕ್ಕಿಂತ ಒಂದು 2 ಗಂಟೆ ಮುಂಚೆ ಹೊರಗಿಟ್ಟರೆ ನಿಮಗೆ ತಿರ್ಗಾ ಮತ್ತೆ ನೀರು ಅದು ನಿಮಗೆ 2-3 ಡೇಸ್ ಅಲ್ಲ ಜಾಸ್ತಿ ಬರುತ್ತೆ, ಜಾಸ್ತಿ ಇಡ್ಬೋದು. ಅಂದರೆ ನಿಮಗೆ ಅಲ್ಲಿ ಟೆಂಪರೇಚರು -10ಗಿಂತ ಕಮ್ಮಿ ಇದ್ದರೆ ಆವಾಗ ನಿಮಗೆ 1 ತಿಂಗಳು ಇಡ್ಬೋದು. ಓಕೆ ಓಕೆ ಓಕೆ. ಎಸ್, ಕೊನೆಯದಾಗಿ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಲಾಸ್ಟ್ ಮೆಸೇಜು, ಈಗ ಎಲ್ಲ ಕನ್ಸ್ಯೂಮರ್ಸ್ ಗೊತ್ತಾಗಬೇಕು ಅಂತ ನಾನು ಇದು ಹೇಳ್ತಾ ಇದ್ದೇನೆ. ಈಗ ನಾವು ಹಾಲು ಅಂತ ನಾವು ಕೇಳುವಾಗ ನಾವು ಆ್ಯಕ್ಚುಲಿ ವಿ ಎಕ್ಸ್ಪೆಕ್ಟ್ ಪ್ಯೂರ್ ಮಿಲ್ಕ್, ಕೌಸ್ ಮಿಲ್ಕ್. ಸೊ ಈ ಥರ ಒಂದು ಸಿಚುವೇಶನ್ ಕನ್ಸ್ಯೂಮರ್ಸ್ ಕ್ರಿಯೇಟ್ ಮಾಡಬೇಕು ಅಂತ ನಾನು ಆಸೆ ಪಡ್ತೀನಿ. ಏನು ಅಂದರೆ ನೀವು ಈಗ ಯಾವುದನ್ನು ಈವನ್ ಯು ಟೇಕ್ ದ ಬೆಸ್ಟ್ ಬ್ರ್ಯಾಂಡ್, ಇವತ್ತು ನಾವು ಹೇಳಿದ್ದು ನಂಬರ್ 1 ಬ್ರ್ಯಾಂಡ್ ಆಲ್ಸೋ, ನೀವು ನನಗೆ ಕೇಳೋಕೆ ಹೋದರೆ ಒಂದು ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ನಲ್ಲಿ ದಟ್ ಇಸ್ ನಾಟ್ ಪ್ಯೂರ್ ಮಿಲ್ಕ್. ಯಾಕಂದರೆ ನಂದೊಂದು ಪರ್ಸ್ಪೆಕ್ಟಿವ್ನಲ್ಲಿ ಪ್ಯೂರ್ ಮಿಲ್ಕ್ ಅಂದರೆ ಇಟ್ ಶುಡ್ ಬಿ ಡೈರೆಕ್ಟ್ಲಿ ಫ್ರಮ್ ದಿ ಕೌ ಆರ್ ಫ್ರಮ್ ದಿ ಬಫೆಲೋ. ಅದಕ್ಕೆ ಯಾವುದೇ ಥರ ಪ್ರಾಸೆಸಿಂಗ್, ಈಗ ಫ್ಯಾಟ್ ರಿಮೂವ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ, ಇಂಥ ಒಂದು ಪ್ರಾಸೆಸಿಂಗ್. ಈಗ ನಾವು ಮಿನರಲ್ ವಾಟರ್ಗೆ ಗೌರ್ಮೆಂಟ್ಗೆ ರೂಲ್ ಇದೆ, ಅದೇನು ಅಂದರೆ ಅದು ಮಿನರಲಿಂದ ಬರೋದು, ಅದನ್ನೇ ಯು ಶುಡ್ ನಾಟ್ ಡೂ ಎನಿ ಪ್ರಾಸೆಸಿಂಗ್ ಟು ಇಟ್. ಅದು ಹೆಂಗಿದೆ ಹಂಗೆ ಬಾಟ್ಲ್ ಮಾಡಿ ಕೊಟ್ಬಿಟ್ಟು ನೀವು ಮಿನರಲ್ ವಾಟರ್ ಅಂತ ಕ್ಲೇಮ್ ಮಾಡಿ ಕಸ್ಟಮರ್ಗೆ ಕೊಡಬೇಕು. ಅದೇ ಥರ ಈ ಹಾಲ್ದ ವಿಷಯದಲ್ಲಿ ನಾವು ಯಾವುದನ್ನೇ ಬ್ರ್ಯಾಂಡ್ ತೊಗೊಳ್ಳಿ, ನಮಗೆ ಕರೆಕ್ಟಾಗಿ ನಮಗೆ ಪ್ಯೂರ್ ಮಿಲ್ಕ್ ಸಿಗ್ತಾ ಇಲ್ಲ ಅಂತ ಒಂದು ನಿಜ. ಇಟ್ ಇಸ್ ಪ್ರಾಸೆಸ್ಡ್ ಮಿಲ್ಕ್. ಆ ಥರ ಆಗಿದ್ದರೆ ಆನ್ ದಿ ಲೇಬಲ್ ಇಟ್ ಮಸ್ಟ್ ಬಿ ಕ್ಲೇಮ್ಡ್ ದಟ್ ದಿಸ್ ಇಸ್ ಪ್ರಾಸೆಸ್ಡ್ ಮಿಲ್ಕ್, ಇಟ್ ಇಸ್ ನಾಟ್ ಪ್ಯೂರ್ ಮಿಲ್ಕ್. ನಮ್ಗೆ ಇವತ್ತು ಇದ್ದಿದ್ದು ಈವನ್ ಟುಡೇ ನಮ್ಮ ಮನೆಗೆ ಬರೋದಂತೂ ಪ್ಯೂರ್ ಮಿಲ್ಕ್ ಅಂತೂ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ಸೈಂಟಿಫಿಕ್ ಪ್ರಕಾರ ಪ್ಯೂರ್ ಮಿಲ್ಕ್ ಅಂದರೆ ಅದು ಕೌವಿಂದ ಯಾವ ಥರ ಬರುತ್ತೆ, ಹಸುವಿಂದ ಇಲ್ಲ ಎಮ್ಮೆಯಿಂದ ಯಾವ ಥರ ಬರುತ್ತೆ ಅದೇ ಥರ ಅದನ್ನು ಪ್ಯಾಕ್ ಮಾಡಿ ಕಸ್ಟಮರ್ಗೆ ಕೊಟ್ಟರೆ ಅದು ಪ್ಯೂರ್ ಮಿಲ್ಕ್ ಆಗುತ್ತೆ. ಇಲ್ಲ ಅಂದರೆ ಅದು ಪ್ರಾಸೆಸ್ ಮಿಲ್ಕ್. ಏನಂತೀರಿ ಸರ್? ಅವ್ರು ಹೇಳಿದ ಪಾಯಿಂಟ್ ಒಪ್ಕೊಳ್ತೀನಿ, ಆದರೆ ಟೆಕ್ನಿಕಲಿ ಅದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ, PFI ಸ್ಟ್ಯಾಂಡರ್ಡ್ಸ್ ಇತ್ತು, ಇವಾಗ ನಿಮಗೆ ಹೊಸ ಸ್ಟ್ಯಾಂಡರ್ಡ್ ಬಂದಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಟೋನ್ಡ್ ಮಿಲ್ಕ್ ಅಂತ ಹೇಳಿದ್ರೆ ನಿಮಗೆ 3%, ಡಬಲ್ ಟೋನ್ ಅಂದರೆ 1.5%, ಅದೇ ಥರ ನಿಮಗೆ ಸ್ಟ್ಯಾಂಡರ್ಡ್ ಮಿಲ್ಕ್ ಅಂದರೆ 4.5%. ನಾವು ಎಮ್ಮೆಯಿಂದ ನಿಮಗೆ ಕರ್ಕೊಂಬರ್ತೀವಿ ಅಥವಾ ಹಸುವಿನಿಂದ ಕರ್ಕೊಂಬರ್ತೀವಿ, ಅದು ಯಾವಾಗಲೂ 100% 3% ಇರೋದಿಲ್ಲ. ಸಾಮಾನ್ಯವಾಗಿ ನೀವು ವೇರಿಯೇಷನ್ ಆಗ್ತಾ ಇರ್ತದೆ. ಆವಾಗ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಎಸ್ ಸರಿ ಸರ್. ಕೊನೆಯದಾಗಿ ಏನಾದರೂ ಗ್ರಾಹಕರಿಗೆ ಹೇಳಕ್ಕೆ ಬಯಸ್ತೀರಾ? ಸಾಮಾನ್ಯವಾಗಿ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಹಾಲು ತೊಗೊಳ್ಳುವಾಗ ದಯವಿಟ್ಟು ನಿಮ್ಗೆ ಏನು ಬೇಕಂತ ಕೇಳಿ ತೊಗೊಳ್ಳಿ. ಸ್ಕಿಮ್ ಮಿಲ್ಕ್ ಬೇಕಾ ಅಥವಾ ಟೋನ್ ಬೇಕಾ, ಡಬಲ್ ಟೋನ್ ಬೇಕಾ, ಸ್ಟ್ಯಾಂಡರ್ಡ್ ಬೇಕಾ ಅಥವಾ ಹೈ ಫ್ಯಾಟ್ ಮಿಲ್ಕ್ ಬೇಕಾ, ಇದು ನಿಮ್ಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ಈಗಿನ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ಡಬಲ್ ಟೋನ್ ತೊಗೊಳ್ಳೋದು ಒಳ್ಳೆಯದು.
ಎಸ್ ಸರ್. ಸೊ ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ ಮಯ್ಯ ಅವರೇ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಡಾಕ್ಟರ್ ಜುಬೇನ್ ಅವರೇ, ತಾವು ಎಲ್ಲ ಪ್ರಯೋಗದ ಮುಖಾಂತರ ತೋರಿಸ್ಕೊಟ್ರಿ ನಮ್ಮ ಜನಗಳಿಗೆ, ತಮಗೂ ಕೂಡ ಧನ್ಯವಾದಗಳು ಸರ್. ಜೊತೆಗೆ ಜುಬೇನ್ ಅವರ ಸಹಾಯಕರು ಶ್ರೀನಿವಾಸ್ ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಶ್ರೀನಿವಾಸ್, ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇದು ಇಲ್ಲಿ ತನಕ ಒಂದು ಮಾತು ಅಂದರೆ ಹಾಲಿನ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಯಾಕಂದರೆ ಕೊಟ್ಟಿರುವಂಥದ್ದು ಕೇಂದ್ರದ ಸಂಸ್ಥೆ, ಎಷ್ಟರ ಮಟ್ಟಿಗೆ ನಾವು ಕಳಪೆ ಹಾಲನ್ನು ಬಳಸ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಅದರಲ್ಲಿ ರಾಸಾಯನಿಕಗಳಿರುತ್ತೆ, ಅಂದರೆ ಕೆಮಿಕಲ್ ಇರುತ್ತೆ ಅನ್ನುವಂಥದ್ದು, ಇದನ್ನೆಲ್ಲ ಕೇಳಿದ ಮೇಲೂ ಕೂಡ ಸುಮ್ಮನೆ ಇರಲಿಕ್ಕೆ ಸಾಧ್ಯವಿಲ್ಲದಂಥ ಮಾತು. ಹೀಗಾಗಿ ಏನು ಅಂತಂದರೆ ಒಂದಷ್ಟು ಹಾಲಿನ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಮತ್ತೆ ನಾನು ಅದೇ ಮಾತನ್ನು ಹೇಳ್ತಾ ಇದ್ದೀನಿ, ಯಾರಾದರೂ ಕಡಿಮೆ ಬೆಲೆಯಲ್ಲಿ ಹಾಲು ಕೊಡ್ತಾರೆ ಅಂತಂದರೆ ನೀವು 10 ಬಾರಿ ಯೋಚನೆ ಮಾಡಬೇಕು, ಇದು ಎಷ್ಟರ ಮಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ. ಮಯ್ಯ ಅವರು ತುಂಬ ಅದ್ಭುತವಾಗಿ ಹೇಳಿದರು, ಹಾಲಿನ ಬೆಲೆನ ಇದ್ದಕ್ಕಿದ್ದಾಗ ಬನ್ನಿ ನಿಮಗೆ 20 ರೂಪಾಯಿ ಲೀಟ್ರ್ ಕೊಡ್ತೀವಿ ಅಂತಂದರೆ ನೀವೊಂದು 20 ಸರಿ ಯೋಚನೆ ಮಾಡೋದು ಒಳ್ಳೆಯದು. ಅದರಲ್ಲೂ ಈ 1 ಲೀಟ್ರ್ ಹಾಲನ್ನು ಕಾಯಿಸಿದ್ರೆ ಒಂದು 300 ಗ್ರಾಮ್ ಬರಲ್ವಂತೆ ಕೋವಾ. ಅಂಥದ್ರಲ್ಲಿ ನಿಮಗೆ 150-170 ರೂಪಾಯಿ ಒಂದು ಕೆಜಿ ಗಟ್ಟಲೆ ಕೊಡ್ತೀವಿ ಬನ್ನಿ ಅಂತಂದರೆ ನೀವು ಇನ್ನೂ 100 ಬಾರಿ ಯೋಚನೆ ಮಾಡಬೇಕೇನೋ. ಹೀಗಾಗಿ ಏನು ಅಂತಂದರೆ ಮತ್ತೆ ಅದೇ ಮಾತನ್ನು ಹೇಳ್ತಾ ಇರುವಂಥದ್ದು, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನುವಂಥ ಮಾತನ್ನು ನಾವು ಎಷ್ಟರ ಮಟ್ಟಿಗೆ ಒಪ್ಕೊಳ್ತೀವೋ ಅದೇ ರೀತಿ ಗಟ್ಟಿ ಇರೋದೆಲ್ಲ, ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದೆಲ್ಲ ಅದು ಉತ್ಕೃಷ್ಟವಾದಲ್ಲ ಅನ್ನೋದನ್ನು ಕೂಡ ನೀವು ಮನದಟ್ಟು ಮಾಡ್ಕೋಬೇಕು. ನಿಮ್ಮ ಒಂದು ಜನರಲ್ ನಾಲೆಡ್ಜ್ ಏನಿದೆ ಅದು ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಬಹಳ ದಿನಗಳಿಂದ ನೀವು ಹಾಲನ್ನು ನೋಡ್ತಾನೆ ಬಂದಿರುವಂಥವ್ರು, ನೀವು ಗೊತ್ತಾಗ್ಬಿಡ್ತಿದ್ರೆ ಹಣೆ ಬರಹ ಏನು ಅಂತ, ಅದನ್ನು ನೋಡಿ ಹೆಜ್ಜೆ ಇಡಬೇಕು. ಸೊ ಈ ನಿಟ್ಟಿನಲ್ಲಿ 10 ಬಾರಿ ಯೋಚನೆ ಮಾಡಬೇಕು. ನೀವು ಏನು ತಗೊಳ್ತಾ ಇದ್ದೀರಿ, ನಿಮ್ಮ ಮಕ್ಕಳುಗಳಿಗೇನು ಉಣಿಸ್ತಾ ಇದ್ದೀರಿ, ಅವ್ರಿಗೆ ಕುಡಿಸ್ತಾ ಇದ್ದೀರಿ, ಅದು ವಿಷ ಆಗಬಾರ್ದು, ಅದು ಹಾಲ ಆಗಬಾರ್ದು, ಅದು ಹಾಲೇ ಆಗಬೇಕು. ಬಹುಶಃ ಈ ಮುಖಾಂತರ ಹಾಲಿನ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡಿದೆ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.